ನಮ್ಮ ಥಿಯೇಟರ್ಗಳಲ್ಲಿ ಕನ್ನಡ ಸಿನಿಮಾದ ಸಂಭ್ರಮಗಳಿತ್ತು, ಅದು ಹೋಯಿತು ಬೇರೆ ಲ್ಯಾಂಗ್ವೇಜ್ ಜೊತೆಗೆ ಬೆಂಗಳೂರಿನ ರಾಜ್ಯದ ಕರ್ನಾಟಕ ರಾಜ್ಯ ಎಲ್ಲ ಕಡೆನೂ ಯಾಕೆ ನಮ್ಮ ಭಾಷೆ ಎಲ್ಲ ಬಹುಶಃ ನೀವು ಪೂರ್ತಿ ವಿಚಾರಗಳನ್ನ ತಿಳ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಳ್ತೀನಿ. ಅಲ್ಲ, ಯಾಕೆಂದರೆ ಅಲ್ಲ, ನೀವು ಗೊತ್ತಿಲ್ಲದೆ ಇರ್ಬೋದು. ನಿಮಗೆ ರಾವಣ ಅಂತ ಒಂದು ಪಿಕ್ಚರ್ ರಿಲೀಸ್ ಆಯಿತು, ಹಿಂದಿ ಪಿಕ್ಚರ್. ನಮ್ಮಲ್ಲಿ ಒಂದು ಸಿಸ್ಟಮ್ ಇತ್ತು, ಯಾವುದೇ ಪರಭಾಷೆ ಚಿತ್ರ ಬೆಂಗಳೂರಲ್ಲಾಗಲಿ ಇಡೀ ಕರ್ನಾಟಕದಲ್ಲಿ 27 ಚಿತ್ರಮಂದಿರಗಳ ಮೇಲೆ ಬಿಡುಗಡೆ ಆಗಬಾರ್ದು ಅನ್ನೋ ಒಂದು ಸಂಧಾನವನ್ನು ನಾವು ಅವ್ರು ಮಾಡ್ಕೊಂಡಿದ್ದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಯಾವುದೇ ಕನ್ನಡ ಚಿತ್ರ ತಮಿಳ್ನಾಡಲ್ಲಿ ಹೋಗಲ್ಲ, ಕೇರಳದಲ್ಲಿ ಹೋಗಲ್ಲ, ಬಾಂಬೆಲಿ ಹೋಗಲ್ಲ, ಮತ್ತೊಂದು ಕಡೆ ಹೋಗಲ್ಲ, ಆಂಧ್ರ ಹೋಗೋದಿಲ್ಲ, ಬಿಡುಗಡೆ ಮಾಡಲ್ಲ ಅವರು. ಅಲ್ಲಿ ಜನ ನೋಡೋರು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಮಾಡಿದೆವು, ನಮಗೆ ಕಷ್ಟ ಆಗುತ್ತೆ ಅಂತ 27 ಚಿತ್ರಮಂದಿರಗಳಲ್ಲಿ 4 ಪ್ರಿಂಟ್ ಹಾಕ್ಕೊಂಡು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಕಂಡೀಷನ್ನು ಷರತ್ತು ಹಾಕ್ಕೊಂಡು ನಾವು ಮಾಡ್ಕೊಂಡು ಬಂದಿದ್ದು. ರಾವಣ ಅನ್ನೋ ಒಂದು ಪಿಕ್ಚರ್ ಬಿಡುಗಡೆ ಆದಾಗ ಸುಮಾರು 3 ಚಿತ್ರಮಂದಿರಗಳಲ್ಲಿ ಅವರು ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಯಿತು. ಆವಾಗ ನಮಗೂ ಅವ್ರಿಗೂ ಘರ್ಷಣೆ ಆಯಿತು. ಘರ್ಷಣೆ ಆದ ಸಂದರ್ಭದಲ್ಲಿ ನೀವು ಅವತ್ತು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಓಡ್ತಾ ಇತ್ತು ಅವಾಗ ರೀಲು. ಎಲ್ಲ ಚಿತ್ರಮಂದಿರಗಳು, ಅಪ್ಸರಾ ಟಾಕೀಸ್ ಒಂದು ಬಿಟ್ಟು ಇಡೀ ಚಿತ್ರಮಂದಿರಗಳ ಎಲ್ಲ ರೀಲ್ನ ತಗೊಂಬಂದು ನಾವು ಫಿಲ್ಮ್ ಚೇಂಬರಲ್ಲಿ ಇಟ್ಕೊಂಡಿದ್ದು. ಶೋನೇ ಇಲ್ಲ. ರಾತ್ರಿ ಅಲ್ಲಿಗೆ ಹೋದ ಅಪ್ಸರಾ ಟಾಕೀಸ್ಗೆ, ಅಲ್ಲಿ ಎತ್ಕೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಟರ್ ಒಂದು ಮಾತು ಹೇಳಿದ್ರು, ಸರ್ ರಾತ್ರಿ 11:30 ಗಂಟೆ ಬಕ್ರೀದ್ ಹಬ್ಬ ಇದು ನಡೀತಾ ಇದೆ, ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಮತಿಯ ಗಲಭೆ ಪ್ರಾರಂಭ ಆಗಿಬಿಡುತ್ತೆ. ದಯಮಾಡಿ ನೀವು ಒಂದು ಕೆಲಸ ಮಾಡಿ, ನನ್ನ ಮೇಲೆ ನಂಬಿಕೆ ಇಡಿ, ನಾಳೆ ಯಾವ ಶೋನೂ ಇರೋದಿಲ್ಲ, ಆ ಥರ ನಾನು ನಿಮ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಆ ಥರ ಮಾಡಿದ್ರು. ಕೊನೆಗೇನಾಯಿತು, ಕಾರ್ಪೆಟ್ ಬಾಡಿ ಅದು ಬಿಡುಗಡೆ ಮಾಡಿತ್ತು ರಿಲಯನ್ಸ್. ಅವ್ರೇನು ಮಾಡಿದ್ರು ಗೊತ್ತಾ, ಇಲ್ಲಿ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. CCL ಕೋರ್ಟ್ಗೆ ಹೋದ್ರು. ನೀವು ಹೇಳ್ತೀರಾ ನಾವು ಎಷ್ಟು ಕಟ್ಟಿದ್ದೀವಿ ಹೇಳಿ ಇಲ್ಲಿವರೆಗೂ CCI ಕೋರ್ಟ್ಗೆ? 1.5 ಕೋಟಿ ರೂಪಾಯಿ ಇಲ್ಲಿವರೆಗೂ ನಾವು ಪೆನಾಲ್ಟಿ ಕಟ್ಟಿದ್ದೀವಿ. ಲಾಯರು ಅವ್ರದ್ದು ಕೋರ್ಟ್ ಫೀಸ್ ಎಲ್ಲ ಸರಿ ಇನ್ನೂ ನಡೀತಾ ಇದೆ. ಅವತ್ತು ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಅವತ್ತೇನಾದರೂ ನಮ್ಮವರು ನಮ್ಮ ಮಾತು ಕೇಳಿದರೆ, ಹಾಗೆ ನಾವು ಯಾವಾಗ ಪ್ರೆಸಿಡೆಂಟ್ ಇದ್ರೋ, ಇನ್ನೊಬ್ರು ಇದ್ರೋ, ಮಗದೊಬ್ರು ಇದ್ರೋ, ನಮ್ಮ ಮಾತು ಕೇಳಿದರೆ, ಸರ್ 3 ಮಲ್ಟಿಪ್ಲೆಕ್ಸ್ ಜಾಸ್ತಿ ಆಗಿದೆ, ದಯವಿಟ್ಟು 3 ಥಿಯೇಟ್ರ್ ಕೊಡಿ ಅವ್ರಿಗೆ ಅಂತ ನಾವು ಬೇಡ್ಕೊಂಡು, ಕೊನೆಗೆ ಅವ್ರು ಮಾಡಲಿಲ್ಲ. ಕೊನೆಗೆ ಇವತ್ತಿನ ಈ ಪರಿಸ್ಥಿತಿಗೆ ಅವರು ನಮ್ಮವರೇ ಕಾರಣ. ಇದನ್ನು ನಿಮ್ಗೆ ಹೇಳ್ಬೇಕಾಗುತ್ತೆ. ಸರ್ ಈಗಾಗಲೇ ಅದನ್ನು ಭಾಳಷ್ಟು ಸಾರಿ ತಮಿಳ್ನಾಡಿಗೆ ಹೇಳಿದ್ಮೇಲೆ ತೆಲುಗಿನವ್ರು ಎಲ್ಲರೂ ಬದಲಾವಣೆ ಮಾಡಿದ್ರು, ಮತ್ತೆ ಅದೇ ವ್ಯವಸ್ಥೆಯಲ್ಲಿದ್ದಾರೆ. ಯಾಕೆಂತ ಹೇಳಿದ್ರೆ ನಮಗೆ ಕೇಳೋಕ್ಕಾಗಲ್ಲ, ಎಲ್ಲದಕ್ಕೂ ಅಡ್ಡ ಬರುತ್ತೆ. ವ್ಯಾಪಾರಕ್ಕೆ ಯಾವುದೇ ವ್ಯಾಪಾರವನ್ನು ಭಾರತದಲ್ಲಿ ಯಾವುದೇ ವ್ಯಕ್ತಿ ಎಲ್ಲಿ ವ್ಯಾಪಾರ ಮಾಡಿದ್ರು ಅದಕ್ಕೆ ಅಡ್ಡಿಪಡಿಸಬಾರ್ದು. ಇದು ಬಂದಾಗ ನಾವೇನು ಮಾಡಬೇಕು, ತಡೆಯೋಕ್ಕಾಗ್ತಾ ಇಲ್ಲ ಕೋರ್ಟು. ಈ ಪರಿಸ್ಥಿತಿಯಲ್ಲೇ ನಾವಿದ್ವಿ. ಅವತ್ತು ನಾವು 3 ಚಿತ್ರ ಬಿಟ್ಟಿದ್ರೆ ಇವತ್ತು ಪರಿಸ್ಥಿತಿ ಹೆಂಗಿರೋದು ಅಂತ ಹೇಳಿದ್ರೆ ಹಂಗಿರೋದು. ಅದಕ್ಕೆ ನಾವೇ ಹೊಣೆ ಆಗ್ಬಿಟ್ಟು, ಹಾಗಾಗಲಿ ಏನೇ ಆಗಲಿ ಒಟ್ಟಿನಲ್ಲಿ ಕನ್ನಡ ಚಿತ್ರ ಗೆಲ್ಲಬೇಕು, ಅದೇ ನಮ್ಮ ಆಸೆ. ಯಾಕಂದರೆ ಪ್ರೇಕ್ಷಕರು ಒಳಗಡೆ ಬರ್ತಾ ಇಲ್ಲ. ಕೇವಲ 4-5 ನಟರಿಗೆ ಮಾತ್ರ ಪ್ರೇಕ್ಷಕರಿದ್ದಾರೆ, ಬಾಕಿ ಯಾವುದೇ ನಟರಿಗೂ ಕೂಡ ಪ್ರೇಕ್ಷಕರು ಇಲ್ಲ. ಈ ನೋವು ನಮ್ಮನ್ನು ಕಾಡ್ತಾ ಇದೆ. ಒಳ್ಳೆ ಪಿಕ್ಚರು ಹೋಗ್ತಾ ಇಲ್ಲ. ನೋಡಿ, ಈಗ ಯುದ್ಧಕಾಂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನನಗೊಬ್ಬರು ಲಾಯರ್ ಹೇಳಿದ್ರು, ಗೋವಿಂದವರೇ ಈ ಚಿತ್ರ ಹಳ್ಳಿಗೆ ತಲುಪಬೇಕು ಈ ಚಿತ್ರ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇಲ್ಲೇ ಹೋಗ್ತಾ ಇಲ್ಲ, ಇನ್ನು ಹಳ್ಳಿಗೆ ಹೆಂಗೆ ಹೋಗೋದು, ಕಷ್ಟ ಆಗ್ತಾ ಇದೆ. ಅವರು ಕೂಡ ನಮಗೆ ನಮ್ಮ ವಾಣಿಜ್ಯ ಮಂಡಳಿಗೆ ಬರಲಿಲ್ಲ, ಯಾವುದೋ ಕನ್ನಡ ಸಂಘ ಸಂಸ್ಥೆ ಬಂದು ಈಗ ಥರ ಆಗ್ತಾ ಇದೆ ಮಲ್ಟಿಪ್ಲೆಕ್ಸ್ ಅಂದಾಗ ಇಮಿಡಿಯೇಟಾಗಿ ನಾನು ಫೋನ್ ಮಾಡಿದೆ ಅವರಿಗೆ. ನಾನು ಅಲ್ಲೇ ಇದ್ದೆ. ಫೋನ್ ಮಾಡಿ 1ನೇ ತಾರೀಕು ಶುಕ್ರವಾರ ಬೇರೆ ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ, ಈ ಚಿತ್ರಕ್ಕೆ ನೀವೇನಾದರೂ ತೊಂದರೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪರಿಣಾಮ ನೀವೇ ಎದುರಿಸಬೇಕಾಗುತ್ತೆ, ಕನ್ನಡ ಪರ ಸಂಘಟನೆಗಳು ಬರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೇರವಾಗಿ ಅವ್ರು ಹೇಳಿದೆ. ಅವರು ನನಗೆ ಮಾತು ಕೊಟ್ಟರು, ಕಲೆಕ್ಷನ್ ಚೆನ್ನಾಗಿದ್ದರೆ ಖಂಡಿತ ತೆಗಿಯಲ್ಲ ಅಂತ ಹೇಳ್ಬಿಟ್ಟು. ಹೇಗಿದೆ ಗೊತ್ತಿಲ್ಲ, ಪರಿಸ್ಥಿತಿ ನಾಳೆ ಗೊತ್ತಾಗುತ್ತೆ.
ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಮ್ಮೆ ಪೆನ್ ಡ್ರೈವ್ ಸಿನಿಮಾ SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.